ಡಿಜಿಟಲ್ ಯುಗದಲ್ಲೂ ಓದುಗರ ವಿಶ್ವಾಸ ಮುದ್ರಣ ಮಾಧ್ಯಮದ ಮೇಲೆಯೇ ಹೆಚ್ಚಿದೆ ಎಂದು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯ ಕೆ ನಿಂಗಜ್ಜ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ನಡೆದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿ ಗಾಂಧಿ ಭವನದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪತ್ರಿಕಾ ದಿನಾಚರಣೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕೆ ನಿಂಗಜ್ಜ ಅವರು, ಕನ್ನಡ ಪತ್ರಿಕೋದ್ಯಮಕ್ಕೆ 183 ವರ್ಷಗಳು ತುಂಬಿದ್ದು, ಡಿಜಿಟಲ್ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಉದ್ಯೋಗ ಸೃಷ್ಟಿಸಿದರೂ ಪತ್ರಕರ್ತರಿಗೆ ಸೇವಾ ಭದ್ರತೆ ಇಲ್ಲ ಎಂದು ಹೇಳಿದರು. ಫೇಕ್ ನ್ಯೂಸ್ ಸಂವಿಧಾನಕ್ಕೆ ಮಾರಕವಾಗಿದ್ದು, ಪತ್ರಿಕೋದ್ಯಮವು ಜನರ ಧ್ವನಿಯಾಗಿ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಡಿಸಿ ಕೆ ನಾಗೇಂದ್ರ ಪ್ರಸಾದ್, ಎಸ್ಪಿ ಡಾಕ್ಟರ್ ಸುಮನ್ ಪನ್ನೇಕರ್ ಸೇರಿದಂತೆ ಹಲವರು ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ಪತ್ರಿಕಾ ವಿತರಕರು ಹಾಗೂ ಪತ್ರಕರ್ತರ ಮಕ್ಕಳನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಡಿಜಿಟಲ್ ಯುಗ ಬಂದಾಗ ಏನಾಗಿದೆಯೋ ಗೊತ್ತಿಲ್ಲ, ಹೋರಾಟದ ದಾರಿ ಬದಲಾಗಿದೆ. ತಮ್ಮ ಹಕ್ಕುಗಳ ಬಗ್ಗೆ ಕೇಳ್ತಕ್ಕಂಥವರು ಬೇರೆ ಬೇರೆ ಉದ್ದೇಶಗಳನ್ನು ಕೇಳ್ತಾರಂತ ಅಂತಕ್ಕಂಥ ಕಳವಳ ಎಲ್ಲರಲ್ಲಿದೆ. ಜೊತೆಗೆ ಮುದ್ರಣ ಮಾಧ್ಯಮ, ಡಿಜಿಟಲ್ ಮಾಧ್ಯಮಗಳು ಬಂದ ನಂತರ ಹೆಚ್ಚಾಗಿ ಜನರು ನಂಬೋದು, ಓದುಗರು ನಂಬೋದು ಈ ಮುದ್ರಣ ಮಾಧ್ಯಮವನ್ನು. DC ಅವರು ಅದನ್ನು ಹೇಳಿದ್ರು ಕೂಡ. ಆದ್ದರಿಂದ ನಮಗೆಲ್ಲರಿಗೂ ಹೆಮ್ಮೆ ಇದೆ, ನಾವೆಲ್ಲರೂ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅವರೇ ಹೇಳಿದಂತೆ, DC ಸಾಹೇಬರೇ ಹೇಳಿದಂತೆ, ನಮಗೆ ಸಾಮಾಜಿಕ ಭದ್ರತೆ ಇಲ್ಲ, ಆರೋಗ್ಯದ ಬಗ್ಗೆ ಭದ್ರತೆ ಇಲ್ಲ, ನಮ್ಮ ಮಕ್ಕಳಿಗೆ ಎಜುಕೇಶನ್ ಬಗ್ಗೆ ಭದ್ರತೆ ಇಲ್ಲ. ನಮ್ಮಲ್ಲಿ ಎರಡೂ ಇದೆ, ಸಂಘಟಿತ ಪತ್ರಕರ್ತರು, ಅಸಂಘಟಿತ ಪತ್ರಕರ್ತರು ಅಂತೇಳಿ. ಸಂಘಟಿತ ಅಂದರೆ ಯಾವುದೋ ಒಂದು ಕಂಪನಿಯಲ್ಲಿ, ಯಾವುದೋ ಒಂದು ಪತ್ರಿಕೆಯಲ್ಲಿ ಸ್ಟಾಫರ್ ಆಗಿ ಕೆಲಸ ಮಾಡೋದು ಬೇರೆ. ಯಾವುದೋ ಒಂದು ಪತ್ರಿಕೆಯಲ್ಲಿ ಅದೇ ಅಸಂಘಟಿತವಾಗಿ ಬಿಡಿ ವರದಿಗಾರರು ಅಂತ ಹೇಳ್ತಾರೆ. ತಾಲೂಕು ಮಟ್ಟದಲ್ಲಿ ಆಗಿರ್ಬೋದು, ಬೇರೆ ಬೇರೆ ವಿಷಯ ಮಾಡ್ಬೇಕಂತಲ್ಲ. ನಮಗೆಲ್ಲ ಈಗ ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಪತ್ರಕರ್ತರಿಗೂ ಆ ಸಂಸ್ಥೆಯವರು ಸ್ಯಾಲರಿ ಕೊಡ್ತಾರೆ, ಅಕ್ರೆಡಿಟೇಷನ್ ಕಾರ್ಡ್ ಕೊಡ್ತಾರೆ, ಅವರಿಗೆ ಏನಂತ ಒಂದು ವ್ಯವಸ್ಥೆಗಳಿದೆ. ಅಸಂಘಟಿತ ಕಾರ್ಮಿಕರಿಗೆ, ಅಸಂಘಟಿತ ಪತ್ರಕರ್ತರಿಗೆ ಯಾವ ಸೌಲಭ್ಯಗಳಿಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘ ಸ್ಥಾಪನೆಯಾದಾಗಿಂದ ಹಿಡಿದು ಇಲ್ಲಿವರೆಗೂ ಅತ್ಯುತ್ತಮವಾಗಿ ಕೆಲಸ ಮಾಡಿದೆ. ಕಳೆದ 2 ದಶಕಗಳಿಂದ KWJ ಏನು ಸಂಘಟನೆ ಇದೆಯಲ್ಲ, ಪತ್ರಕರ್ತರ ಯೋಗಕ್ಷೇಮವನ್ನು ಸದಾ ನೋಡ್ತಾ ಇದೆ. ನಮ್ಮ ಕ್ಯಾಪ್ಟನ್ ಆಗಿರ್ತಕ್ಕಂಥ ಶಿವಾನಂದ ತಗಡೂರ್ ಅವರು ನಿಜವಾಗ್ಲೂ ಕೊರೋನಾ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಹಿರಿಯಣ್ಣನಂತೆ ಕೆಲಸ ಮಾಡಿದ್ರು. ಸರ್ಕಾರದ ಜೊತೆ ಸಂಪರ್ಕ ಮಾಡಿ ನಾವು ಕೆಲಸ ಮಾಡುವ ಸಂದರ್ಭದಲ್ಲಿ ಯಾರ್ಯಾರು ಮರಣ ಹೊಂದಿದ್ದಾರೋ ಅದೆಲ್ಲರೂ ಪರಿಹಾರಪಡಿಸಿದ್ರು. ಜೊತೆಗೆ ಇತ್ತೀಚೆಗೆ ಗ್ರಾಮೀಣ ಪತ್ರಕರ್ತರಿಗೆ ಪಾಸ್ ಕೊಡೋದಾಗಿರ್ಬೋದು, ಸಂಜೀವಿನಿ ಅಂತಕ್ಕಂಥ ಒಂದು ಆರೋಗ್ಯ ಸ್ಕೀಮನ್ನು ಕೊಟ್ಟರು ಪತ್ರಕರ್ತರಿಗೆ. ಅವ್ರಿಗೆ ಸಂಘಟನೆ ಇಬ್ಬರಿಗೂ ಬಹಳ ಹೆಲ್ಪ್ಫುಲ್ ಆಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವೆಲ್ಲರೂ ಸಂಘಟಿತರಾಗಿದ್ದಾಗ ಮಾತ್ರ ಇವರ ಸಾಧ್ಯ ಆಗುತ್ತೆ. ಜೊತೆಗೆ ತಾಲೂಕಾ ಮಟ್ಟ, ಜಿಲ್ಲಾ ಮಟ್ಟ, ಹೋಬಳಿ ಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ಪತ್ರಕರ್ತರಿಗೂ ಇನ್ನೂ ಸೌಲಭ್ಯಗಳು ಬೇಕಾಗಿವೆ, ಅವನ್ನ ನಾವು ಪಡಿಬೇಕು. ಈ ನಿಟ್ಟಿನಲ್ಲಿ ಸಂಘ ಕೆಲಸ ಮಾಡ್ತಾ ಇದೆ. ಜೊತೆಗೆ ನಾನು ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಸದಸ್ಯನಾಗಿ ಕಳೆದ 2 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ನನಗೇನು ಗೊತ್ತಿರಲಿಲ್ಲ, ರಾಜ್ಯ ಸರ್ಕಾರದವರು, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಒಂದು ಸಮಿತಿಗೆ ನನ್ನನ್ನು ನಾಮಿನೇಟ್ ಮಾಡ್ತಾರೆ ಕಲ್ಯಾಣ ಕರ್ನಾಟಕ ಭಾಗದಿಂದ. ಜೊತೆಗೆ ಅಕಾಡೆಮಿಯ ಸದಸ್ಯ ಆದ ನಂತರ ಅಕಾಡೆಮಿ ಬಗ್ಗೆ ನಿಮ್ಗೆ ಮನವರಿಕೆ ಆಗಿದೆ, ಏನಾಗಿದೆ ಇಲ್ಲಿ, ಏನು ಕೆಲಸ ಆಗ್ತಾ ಇದೆ, ಅಕಾಡೆಮಿ ಅಂದ್ರೆ ಏನು ಅಂದರೆ ಪತ್ರಕರ್ತರಿಗೆ ಹೆಚ್ಚಿನ ವೃತ್ತಿ ಕೌಶಲ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಪತ್ರಿಕಾ ಅಕಾಡೆಮಿ ಮಾಡ್ತಾ ಇದೆ. ಜೊತೆಗೆ ವಾರ್ಷಿಕ ಪ್ರಶಸ್ತಿ, ದತ್ತಿ ಪ್ರಶಸ್ತಿ, ಫೆಲೋಶಿಪ್ಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಅವರಿಗೆ IT, BT, ಡಿಜಿಟಲ್ ಮಾಧ್ಯಮದಲ್ಲಿ ಕೆಲಸ ಮಾಡಬೇಕಾದ್ರೆ ಅವರಿಗೆ ಈ ಮೋಸು ಕಿಟ್ ಕೊಡ್ತಕ್ಕಂಥದ್ದು, ಮಾಧ್ಯಮ ಕಿಟ್ ಕೊಡ್ತಕ್ಕಂಥದ್ದು, ಈ ಕೆಲಸವನ್ನು ನಮ್ಮ ಅಕಾಡೆಮಿ ಮಾಡ್ತಾ ಇದೆ. ಈಗಾಗಲೇ 2 ವರ್ಕ್ಶಾಪ್ಗಳನ್ನು ಕಲಬುರಗಿಯಲ್ಲಿ ಮಾಡುವ ಮುಖಾಂತರ ಈ ನಮ್ಮ ಸ್ಥಳೀಯ ಪತ್ರಕರ್ತರಿಗೆ ಈ ವೃತ್ತಿ ಪರವಾಗಿ ಅವ್ರ ಕೌಶಲ್ಯವನ್ನು ಹೇಗೆ ಹೆಚ್ಚು ಮಾಡ್ಕೋಬೇಕು, ಡಿಜಿಟಲ್ ಮೀಡಿಯಾದಲ್ಲಿ ಹೇಗೆ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಶರಣಬಸಪ್ಪ ಯೂನಿವರ್ಸಿಟಿಯ ಆಶ್ರಯದಲ್ಲಿ ಮಾಧ್ಯಮ ಅಕಾಡೆಮಿಯವರು ಮಾಡುವ ಮುಖಾಂತರ ನಮ್ಮ ಭಾಗದ ಅಂದರೆ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು ಈ ಜಿಲ್ಲೆಯ ಪತ್ರಕರ್ತರಿಗೆ ನಾವು ತರಬೇತಿಯನ್ನು ಕೊಟ್ಟಿದ್ದೀವಿ. ಶೀಘ್ರದಲ್ಲೇ ಹಂಪಿ ವಿಶ್ವವಿದ್ಯಾಲಯ ನೆರವಿನೊಂದಿಗೆ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಈ 4 ಜಿಲ್ಲೆಯ ಪತ್ರಕರ್ತರನ್ನು ಕರೆದು ನಾವು ಒಂದು ವರ್ಕ್ಶಾಪ್, 2 ದಿನದ ವರ್ಕ್ಶಾಪ್ ಉದ್ದೇಶವನ್ನು ಹೊಂದಿದ್ದೀವಿ. ನೀವೆಲ್ಲರೂ ತಪ್ಪದೆ ಅದರಲ್ಲಿ ಪಾಲ್ಗೊಳ್ಬೇಕು. ಅಲ್ಲಿ ದೊಡ್ಡ ಸ್ಕಾಲರ್ನ ಕರೆದು ಈ ಪತ್ರಿಕೋದ್ಯಮದಲ್ಲಿ ಹೆಸರು ಮಾಡಿರ್ತಕ್ಕಂಥ ದೊಡ್ಡ ಸ್ಕಾಲರ್ಗಳು, ಲೇಖಕರು, ಬರಹಗಾರರು, ಹೋರಾಟಗಾರರನ್ನ ಕರೆದು ನಮ್ಮ ಪತ್ರಿಕೋದ್ಯಮಕ್ಕೆ ಅವರಿಂದ ವೃತ್ತಿ ಕೌಶಲ್ಯ ಹೆಚ್ಚು ಮಾಡೋದಕ್ಕೆ, ಜೊತೆಗೆ ಪತ್ರಕರ್ತರ ಜ್ಞಾನವನ್ನು ಜಾಸ್ತಿ ಮಾಡೋದಕ್ಕೆ ನಾವು ವರ್ಕ್ಶಾಪ್ಗಳನ್ನು ಮಾಡ್ತೀವಿ. ಈ ನಿಟ್ಟಿನಲ್ಲಿ ಅವರ ಕೆಲಸ ಮಾಡ್ತೀವಿ. ಜೊತೆಗೆ 2 ವರ್ಷದ ಅವಧಿಯಲ್ಲಿ ಸುಮಾರು 16 ಜನಕ್ಕೆ ಮಾಧ್ಯಮ ಅಕಾಡೆಮಿಯ ವಾರ್ಷಿಕ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ. ಕಳೆದ
ಬಾರಿ ನಿಮ್ಮ ಜಿಲ್ಲೆಯ ಪುಸ್ತಕ ಬಂದಾಗ ಕೂಡ ಹೊಸಪೇಟೆಯ ಹಿರಿಯ ಪತ್ರಕರ್ತ ಕೆ ಲಕ್ಷ್ಮಣ್ ಈ ಬಾರಿ ಖಂಡಿತವಾಗಲೂ ನಿಮ್ಮ ಜಿಲ್ಲೆಯವರು ಕೂಡ ಆದ್ಯತೆಯನ್ನು ಕೊಡ್ತೀವಿ. ಜೊತೆಗೆ ಮೋಸಕಿಟ್ ಬಂದಾಗ ನಮ್ಮ ಮಾಧ್ಯಮ ಅಕಾಡೆಮಿಯ SCP TSP ಯೋಜನೆಯಲ್ಲಿ ಮೋಸಕಿಟ್ ಅಂತ ಕೊಡ್ತೀವಿ ನಾವು SC ST ವರ್ಗದ ಹಿರಿಯ ಪತ್ರಕರ್ತರಿಗೆ ಮತ್ತು ಮಾಧ್ಯಮ ಪಟ್ಟಿಯಲ್ಲಿರುವ ಪತ್ರಿಕೆಗಳಿಗೆ ಕೆಲಸ ಮಾಡೋರಿಗೆ ಇದು ಮುಖ್ಯ ಆಗುತ್ತೆ. ದಯವಿಟ್ಟು ಯಾರು ಅನ್ಯತಾ ಭಾವಿಸಬಾರ್ದು. ಅರ್ಜಿ ಹಾಕ್ತಾರೆ, ಅವರು ಮಾಧ್ಯಮ ಪಟ್ಟಿಯಲ್ಲಿ ಇರಲ್ಲ, ಅವರಿಗೆ ಸರ್ವಿಸ್ ಇರಲ್ಲ, ಹಾಗಾಗಿ ಅವರು ಅನರ್ಹರಾಗ್ತಾರೆ. ಆದ್ದರಿಂದ ದಯವಿಟ್ಟು ಈಗ ನಾವು ಮಾಧ್ಯಮ ಅಕಾಡೆಮಿ ಅರ್ಜಿ ಕರೆದಾಗ ವಾರ್ತಾ ಇಲಾಖೆ ಮುಖಾಂತರ ಅರ್ಜಿ ಕರಿತೀವಿ, ದಯವಿಟ್ಟು ಈಗ ಅರ್ಜಿ ಹಾಕಿ. ವಾರ್ತಾ ಇಲಾಖೆ ಕೊಡ್ಬರ್ತಾರೆ ಮಾಧ್ಯಮ ಇದು ಕಿಟ್ಗಳನ್ನು ಅಲ್ಲಿಯೂ ಪಡೆಯಬಹುದಾಗಿದೆ ನೀವೆಲ್ಲ. ಜೊತೆಗೆ ನಾವು ಸರ್ಕಾರಕ್ಕೆ ಸಹ ಮನವಿ ಮಾಡ್ಕೊಂಡಿದ್ದೀವಿ, ವಾರ್ತಾ ಇಲಾಖೆಯ ಆಯುಕ್ತರಿಗೂ ಮನವಿ ಮಾಡ್ಕೊಂಡಿದ್ದೀವಿ, ಜಿಲ್ಲಾಡಳಿತಕ್ಕೂ ಮನವಿ ಮಾಡ್ಕೊತೀವಿ. ನಮಗೆ ಕರ್ನಾಟಕ ಮಾಧ್ಯಮ ಅಕಾಡೆಮಿಯಲ್ಲಿ ನಮ್ಮ ಅನುದಾನದ ಇಂತಿಷ್ಟು ಭಾಗವನ್ನು SCP TSPಯಲ್ಲಿ SC ST ಪತ್ರಕರ್ತರಿಗೆ ಮಾತ್ರ ಮಾಧ್ಯಮ ಕಿಟ್ಗಳನ್ನು ಕೊಡಬೇಕು, ಅವರಿಗೆ ಪ್ರೋತ್ಸಾಹಧನವನ್ನು ಕೊಡಬೇಕು. ಜೊತೆಗೆ ಈ ಟ್ರೈನಿ ಜರ್ನಲಿಸಮ್ ಸ್ಟೂಡೆಂಟ್ ಇರ್ತಾರೆ, ಅದನ್ನೆಲ್ಲ ವಾರ್ತಾ ಇಲಾಖೆಯಲ್ಲಿ ನಾವು ತರಬೇತಿ ಬಿಡ್ತೀವಿ, ಅವರಿಗೆಲ್ಲ ಅಮೌಂಟ್ ಕೊಡ್ತಾರೆ. ಅದನ್ನ OBC ಅವರಿಗೆ ಕೊಡಬೇಕು, ಆರ್ಥಿಕವಾಗಿ ಹಿಂದುಳಿದ ಮುಂದುವರೆದ ಜನತೆಗೆ ಕೊಡಬೇಕಂತ ಹೇಳಿ ಒಂದು ಪ್ರಸ್ತಾಪವನ್ನ ಈಗಾಗಲೇ ಸರ್ಕಾರಕ್ಕೆ ನಾವು ಕಳಿಸಿದ್ದೀವಿ. ಅನುದಾನವನ್ನು ಜಾಸ್ತಿ ಮಾಡಬೇಕು, ಜೊತೆಗೆ ಇವೆಲ್ಲ ಇದನ್ನು ಅನುಷ್ಠಾನ ಮಾಡಬೇಕಂತ ಹೇಳಿ ಕೊಟ್ಟಿದ್ದೀವಿ. ಅವುಗಳನ್ನೆಲ್ಲವನ್ನ ನಮ್ಮ ಅವಧಿಯಲ್ಲಿ ಆಗುವ ನಿರೀಕ್ಷೆಗಳಿವೆ. ಜೊತೆಗೆ ಒಂದು ಕಳವಳಕಾರಿ ಸಂಗತಿ ಏನಪ್ಪಾ ಅಂದ್ರೆ, ಮಾಧ್ಯಮ ಲೋಕ ಅತಿ ವೇಗವಾಗಿ ಹೋಗ್ತಾ ಇದೆ. ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ, ವೈಚಾರಿಕತೆ ಬಗ್ಗೆ, ಸಂವಿಧಾನದ ಬಗ್ಗೆ, ಪ್ರಜಾಪ್ರಭುತ್ವದ ಕಂಟೆಂಟ್ಗಳ ಬಗ್ಗೆ ಎಲ್ಲೋ ಸ್ವಲ್ಪ ಪತ್ರಕರ್ತರು ನಂಬಿಕೆಯನ್ನ ಅಥವಾ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇಲ್ಲ ಅಂತಕ್ಕಂಥ ಅಪವಾದ ಜನಸಾಮಾನ್ಯರಲ್ಲಿದೆ. ಅದನ್ನು ದೂರ ಮಾಡಬೇಕಾಗಿರ್ತಕ್ಕಂಥದ್ದು, ಯಾರಿಗೆ ಧ್ವನಿ ಇಲ್ವೋ ಅವರಿಗೆ ಧ್ವನಿಯಾಗಿ ನಾವು ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ದೇಶದ ವಿಶ್ವದ ಅನ್ನದಾತರಾಗಿರ್ತಕ್ಕಂಥ ರೈತರ, ಶೋಷಿತರ, ದೀನ ದಲಿತರ, ದಮನಿತರ ಪರವಾಗಿ ಪತ್ರಿಕೋದ್ಯಮ ಇರಬೇಕು ಅನ್ನೋದು ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಕನಸು. ಅದನ್ನು ನಾವೆಲ್ಲರೂ ನೆನಪು ಮಾಡಬೇಕಾಗಿದೆ. ಜೊತೆಗೆ ಸಂವಿಧಾನದ ಆಶಯಗಳನ್ನು, ಸಂವಿಧಾನದ ಹಕ್ಕುಗಳು ಮತ್ತು ಕರ್ತವ್ಯ, ಸಂವಿಧಾನದ ಪೀಠಿಕೆಯ ಭಾಗವಾಗಿ ನಾವೆಲ್ಲರೂ ಕೆಲಸ ಮಾಡಬೇಕಾಗುತ್ತೆ. ಅದನ್ನ ನೀವೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡ್ತೀರ ಅಂತ ಹೇಳ್ತಾ, ಜೊತೆಗೆ ಇವತ್ತು ನಮ್ಮ ವಿರುದ್ಧ ಎಲ್ಲರೂ ನೆಕ್ಸ್ಟ್ ನೀವು ಬರಬೇಕಾಗುತ್ತೆ ನಮ್ಮ ಕಾರ್ಯಕ್ರಮ ಹೀಗಂತ ಹೇಳಿದ್ರು. ಜೊತೆಗೆ ಹೆಚ್ಚು ಕಮ್ಮಿ ನಾವು ಅವರು ಒಂದೇ ವರ್ಷದಲ್ಲಿ ಪತ್ರಿಕೋದ್ಯಮ ಬಂದಿದ್ದೀವಿ. ಜೊತೆಗೆ ನಾನು ಸಹ ಸಂಜೆವಾಣಿಯ ಗಂಗಾವತಿ ಕೊಪ್ಪಳದ ಹೊರಗಡೆ ಕೆಲಸ ಮಾಡಿದ್ರು. ಈಗ ಅವರು ಸಹ ಸಂಜೆವಾಣಿಯಲ್ಲಿ ಇದ್ದಾರೆ. ಆ ಒಂದು ಕಾಳಜಿಯಿಂದ ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿ ನನ್ನನ್ನು ಕರೆದು ಮಾಧ್ಯಮ ಅಕಾಡೆಮಿ ಏನು ಸೌಲಭ್ಯಗಳನ್ನು ಕೊಡ್ತಾ ಇದೆ ಪತ್ರಕರ್ತರಿಗೆ, ಜೊತೆಗೆ ಪತ್ರಿಕೋದ್ಯಮ ಅಂದ್ರೆ ಏನು ಅಂತ ಹೇಳಿ ಸಂಕ್ಷಿಪ್ತವಾಗಿ